ಹನ್ನೊಂದು ತರ ಸ್ವೀಟ್ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಗೊತ್ತೇ ಆಗ್ತಿಲ್ಲ. ವೆರೈಟಿ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಸ್ವೀಟ್ ಅಲ್ಲಿ ಒಂದು 11 ವೆರೈಟಿ, ಊಟದಲ್ಲಿ ಬೇಜಾನ್ ವೆರೈಟಿ. ನಾವಿಲ್ಲಿ ಮ್ಯಾಂಗೋ ಫ್ರೂಟ್ನೇ ಹಾಕಿ ಮ್ಯಾಂಗೋ ರಸ ಮಾಡಿರೋದು. ನಮಸ್ಕಾರ ಬೆಂಗಳೂರು, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಏನಿದು ಚೌಲ್ಟ್ರಿ ಮುಂದೆ ಬಂದ್ಬಿಟ್ಟಿದೀನಿ ಅನ್ಕೊಂಡ್ರಾ? ಸೊ ಮದ್ವೆ ಅಂದ್ರೆ ಏನು? ಎರಡು ಕುಟುಂಬಗಳು ಒಂದಾಗೋದು, ಸಂತೋಷ, ಸಂಭ್ರಮ, ಸಡಗರ, ಬಂಧು ಬಳಗ ಇವೆಲ್ಲ ಒಂದ್ ಕಡೆ ಆದ್ರೆ, ಗಂಡು ಹೆಣ್ಣು ರಿಸೆಪ್ಷನ್ಗೆ ಯಾವ ಬಟ್ಟೆ ಹಾಕೊಡೋದು, ದಾರೆಗೆ ಯಾವ ಬಟ್ಟೆ ಹಾಕೊಳ್ಳೋದು ಅನ್ನೋ ಟೆನ್ಷನ್ ಅಲ್ಲಿ ಇರ್ತಾರೆ. ಇನ್ನ ಅವ್ರ ತಂದೆ ತಾಯಿಗಳು ಎಲ್ಲಾರ್ಗು ಇನ್ವಿಟೇಷನ್ ಕೊಟ್ಟಿದೀವಾ ಕೊಟ್ಟಿಲ್ವಾ, ಯಾರಿಗಾದ್ರು ಮಿಸ್ ಮಾಡಿದೀವಾ, ಕರೆಕ್ಟ್ ಆಗಿ ಅಡಿಗೆ ಮಾಡ್ತಾ ಇದಾರ, ಬಂದವ್ರಿಗೆಲ್ಲ ಕರೆಕ್ಟ್ ಆಗಿ ಬಡಿಸ್ತಾ ಇದಾರೋ ಅನ್ನೋ ಚಿಂತೆ. ಇನ್ನ ಬಂದಿರೋ ಜನಗಳಿಗೆ, ಅದ್ರಲ್ಲೂ ನಮ್ಮಂತವ್ರಿಗೆ ಬಂದಿದೆ ಲೇಟ್ ಆಗೋಯ್ತು, ಊಟ ಇರುತ್ತೋ ಇಲ್ವೋ, ಖಾಲಿ ಆಗೋಗಿರುತ್ತೋ ಅನ್ನೋ ಚಿಂತೆ. ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ಸತತವಾಗಿ 24 ವರ್ಷಗಳಿಂದ ಕ್ಯಾಟರಿಂಗ್ ಸರ್ವಿಸ್ ಮಾಡ್ಕೊಂಡು ಬರ್ತಾ, ಡಿಫ್ರೆಂಟ್ ಆಗಿ ನೂರಾರು ವೆರೈಟಿ ಅಡಿಗೆಗಳನ್ನ ಮಾಡ್ಕೊಂಡು ಬಂದಿರೋ ಜನಗಳನ್ನ ಮಾಡಿರೋ ಅಡಿಗೆಯಿಂದ ಖುಷಿ ಪಡಿಸ್ತಾ ಇರೋ ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಟರಿಂಗ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ, ತಡ ಮಾಡದೆ ಕ್ಯಾಟರಿಂಗ್ ಓನರ್ನ ಮಾತಾಡಿಸಿ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಎಷ್ಟು ಜನಕ್ಕೆ ಎಷ್ಟು ವೆರೈಟಿ ಅಡಿಗೆ ಮಾಡ್ತಾ ಇದಾರೆ ಅಂತ ಕೇಳ್ಕೊಂಡು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇವತ್ತು ನಮ್ಮ ಜೊತೆ ಕ್ಯಾಟರಿಂಗ್ ಓನರ್ ಆದ ನಿಖಿಲ್ ಅವರು ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ತೆ. ಸರ್, ಇವತ್ತು ಈ ಒಂದು ಸಮಾರಂಭದಲ್ಲಿ ಎಷ್ಟು ಜನಕ್ಕೆ ಅಡಿಗೆ ಮಾಡ್ತಾ ಇದ್ದಾರೆ ಸರ್? ಸರ್, ಇದು 3000 ಮೆಂಬರ್ಸ್ ಮಾಡ್ತಾ ಇದ್ದೀವಿ. ಓಕೆ. ಟೋಟಲ್ ಬೊಫೆಟ್ ಇರುತ್ತೆ, ಲೀಫ್ ಮೀಲ್ ಇರುತ್ತೆ. ಓಕೆ. ಸೊ ಕ್ರೌಡ್ ಆಗುತ್ತೆ ಅಂತ ನಾವು ಬೊಫೆಟ್ ಮಾಡ್ಕೊಂಡಿದ್ದೀವಿ, ಲೀಫ್ ಮೀಲ್. ಓಕೆ. ಈ ಅನ್ನಪೂರ್ಣೇಶ್ವರಿ ಕ್ಯಾಟರಿಂಗ್ ಅವ್ರದ್ದು ಆಫೀಸ್ ಎಲ್ಲಿದೆ ಸರ್? ಪ್ರೊಪ್ರೈಟರ್ ಒಂದು ನಮ್ಮ ತಂದೆಯವರು KN ಕುಮಾರ್ ಅಂತ. KN ಕುಮಾರ್. ಸುಮಾರು ಅವರು ಒಂದು 23 ವರ್ಷದಿಂದಾನು ಇದು ನಡ್ಸ್ಕೊಂಡ್ ಬರ್ತಾ ಇದಾರೆ. ನಮ್ದು ಲೊಕೇಶನ್ ಬಂದು ಪ್ರಮೋದ್ ಲೆವೆಟ್, ನ್ಯಾಂಡಳ್ಳಿ ನೈಸ್ ರೋಡ್ ಜಂಕ್ಷನ್ ಇದೆಯಲ್ಲ, ಅಲ್ಲಿ ಪ್ರಮೋದ್ ಲೆವೆಟ್. ಓಕೆ. ಅಂದ್ರೆ ನಿಮ್ಮ ಒಂದು ಕ್ಯಾಟರಿಂಗ್ ಅಲ್ಲಿ ಬರೀ ವೆಜ್ ಮಾತ್ರ ಮಾಡ್ತೀರಲ್ಲ, ನಾನ್ ವೆಜ್ ಮಾಡ್ತೀರಾ? ನಾವು ವೆಜ್ ನಾನ್ ವೆಜ್ ಎರಡು ಮಾಡ್ತೀವಿ ಸರ್. ಓಕೆ. ಯಾವ್ದೋ ಒಂದು ಸಮಾರಂಭ ಆಗ್ಲಿ ಬೀಗ್ ರೂಟ್ ಅನ್ನು ನಮ್ದೇನೆ. ಓಕೆ. ಸೊ ನೆಕ್ಸ್ಟ್ 15th ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬಿಗ್ ರೂಟ್ ನಮ್ದು. ಓಕೆ. ಓಕೆ. ಯಾವ್ದೋ ಒಂದು ಫಂಕ್ಷನ್ ಇದ್ರು ನೀವು ಅದನ್ನ ಮಾಡ್ಕೊಡ್ತೀರಾ ಕ್ಯಾಟರಿಂಗ್? ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಇಲ್ಲ ಬೇರೆ ಯಾವ್ದಾದ್ರು? ಸೇಮ್ ನಂಬರ್. ಓಕೆ. ಸೇಮ್ ನಂಬರ್ 9845015336, 9686722844. ನಿಮ್ಗೆ ಯಾವುದೇ ಇವೆಂಟ್ ಇದ್ರು ಒಂದು ಕಾಲ್ ಮಾಡಿದ್ರೆ ಸಾಕು ಸರ್, ನಾವು ಮಾಡ್ತೀವಿ. ಸೊ ಬರೀ ಇವರು ವೆಜ್ ಊಟ ಮಾತ್ರ ಅಲ್ಲ, ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ, ಮದ್ವೆ, ಬೀಗ್ರೂಟ, ಬರ್ಡೇ, ಆಮೇಲೆ ನಾಮಕರಣ, ಸ್ಕೂಲ್ ಫಂಕ್ಷನ್, ಕಾಲೇಜ್ ಫಂಕ್ಷನ್, ಇಲ್ಲ ಅಂದ್ರೆ ಊರಬ್ಬ ಆದ್ರೂ ಪರವಾಗಿಲ್ಲ. ಸೊ ಯಾವ್ದೇ ಒಂದು ಫಂಕ್ಷನ್ ಆದ್ರೂ ಇವ್ರು ಕ್ಯಾಟರಿಂಗ್ ಸರ್ವಿಸ್ ಮಾಡ್ಕೊಡ್ತಾರೆ. ಇವ್ರ ನಂಬರ್ನ ನಾನು ಕಾಲಿಂಗ್ ಅಲ್ಲಿ ಕೊಡ್ತಾ ಇರ್ತೀನಿ, ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಯಾವ್ದೇ ಒಂದು ಸಮಾರಂಭ ಆದ್ರೂ ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಟರಿಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್, ಇವತ್ತು ಈ ಒಂದು ಸಮಾರಂಭದಲ್ಲಿ ಸೊ ಏನೇನ್ ವೆರೈಟಿ ಇದೆ ಅನ್ನೋದು ತೋರಿಸ್ತೀರಾ ಸ್ವಲ್ಪ ನಮ್ಮ ವೀಕ್ಷಕರಿಗೆ? ಸೊ ತುಂಬಾ ಕ್ರೌಡ್ ಇದೆ, ಅಕಸ್ಮಾತ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಏನಾದ್ರು ಇದೆ ದಯವಿಟ್ಟು ಕ್ಷಮಿಸಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರ್, ವೆರೈಟೀಸ್ ಆಫ್ ಕೌಂಟರ್ ಇರುತ್ತೆ. ಫಸ್ಟ್ ಟೈಮ್ ಮಾಕ್ಟೈಲ್ ಕೌಂಟರ್, 15 ವೆರೈಟೀಸ್ ಆಫ್ ಮಾಕ್ಟೈಲ್ ಇರುತ್ತೆ. ಸೊ ಯಾವ್ದು ಬೇಕೋ ಅದನ್ನ ನೀವು ಟೇಸ್ಟ್ ಮಾಡಬಹುದು. ಆಮೇಲೆ ಹಾಟ್ ಬಾದಾಮ್ ರಾಧಾಕೃಷ್ಣ ಕೌಂಟರ್ ಇದೆ, ಆಮೇಲೆ ಚಾಟ್ ಕೌಂಟರ್ ಇದೆ. ಸರ್, ಇವತ್ತಿನ ಕಂಪ್ಲೀಟ್ ಮೆನ್ಯೂದು ನಾವು ಲಿಸ್ಟ್ ಕೊಟ್ಟಿರ್ತೀವಿ. ಸೊ ಯಾವ್ದಾದ್ರು ಬೇಕೋ ಅವರೆಲ್ಲ ಹೋಗಿ ಎಲ್ಲಾ ಕಡೆನೂ ಟೇಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಯಾವುದೇ ಮಿಸ್ ಮಾಡಬಾರ್ದು ಅಂತ ಇದೆಲ್ಲ ಮೆನ್ಯೂ. ಸರ್, ಇದು ರಾಜಸ್ಥಾನ್ ಮಸಾಲ ಪುರಿ, ಪಾನಿಪುರಿ. ಸರ್, ಇದು ಹಾಟ್ ಬಾದಾಮಿ ಮಿಲ್ಕ್. ಸ್ಟಾರ್ಟಿಂಗ್ ನಿಮ್ಗೆ 2 ಟೈಪ್ ಸೂಪ್ಸ್ ಇರುತ್ತೆ. ಒಂದು ವೆಜ್ ಮ್ಯಾಂಚೋ ಸೂಪ್, ಒಂದು ಟೊಮೆಟೊ ಸೂಪ್. ಆಲ್ ಟೈಪ್ ಆಫ್ ವೆಜಿಟೇಬಲ್ಸ್ ಇರುತ್ತೆ. ಎಲ್ಲಾನ ನಾವು ತವಾ ಮೇಲೆ ಫ್ರೈ ಮಾಡಿ ಹಂಗೆ ಲೈವ್ ಕೊಡ್ತೀವಿ. ಇದು ಪನ್ನೀರ್ ಗೀ ರೋಸ್ಟ್. ಸೊ ಅಲ್ಲಿ ಕವರ್ ಮಾಡ್ಕೊಂಡಲ್ಲ, ಅದೇ ಲೈವ್ ಅಲ್ಲಿ ಕುಕ್ ಆಯ್ತಿದಲ್ಲ ಅದು. ಇದು ಮಶ್ರೂಮ್ ಟಿಕ್ಕಾ.
ಇದು ಜಾಕ್ ಫ್ರೂಟ್ ರವಾ ಫ್ರೈ ಸರ್. ಇದು ಲೈವ್ ನೀರು ದೋಸೆ. ಇಲ್ಲಿ ಸ್ಟಾರ್ ಇಡ್ಲಿ ಮತ್ತೆ ಟೊಮೆಟೊ ಚಟ್ನಿ, ಮಸಾಲೆ ದೋಸೆ, ಕಾಯಿ ಚಟ್ನಿ ಬರುತ್ತೆ. ಇಲ್ಲಿ ಬಟರ್ ನಾನ್, ಇಲ್ಲಿ ಪನ್ನೀರ್ ಹೈದ್ರಾಬಾದ್. ಸರ್ ಇಲ್ಲಿ ನೂಡಲ್ಸ್ ಮತ್ತೆ ತವಾ ರೈಸ್ ಬರುತ್ತೆ. ಇಲ್ಲಿ 2 ಟೈಪ್ಸ್ ಆಫ್ ಮೆಕ್ಸಿಕನ್ ಫ್ರೈಡ್ ರೈಸ್ ಮತ್ತೆ ಪನ್ನೀರ್ ದಮ್ ಬಿರಿಯಾನಿ. ಸೊ ಸ್ವಲ್ಪ ಗೀ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಲೈವ್ ಆಗಿ ಕೊಡ್ತಾರೆ. ಇದಕ್ಕೆ ಅದು ರೈತ ಬರುತ್ತೆ. ಸರ್ ಇಲ್ಲಿ ಕಾರ್ವಿಂಗ್ ಕೌಂಟರ್ ಬರುತ್ತೆ. ಇಲ್ಲಿ ವೈಟ್ ಪಾಸ್ತಾ ಮತ್ತೆ ಸ್ಪ್ರೌಟ್ಸ್ ಮಸಾಲ ಮತ್ತೆ ಬಾಯ್ಲ್ಡ್ ಪೀನಟ್ ಮಸಾಲ ಮತ್ತೆ ರೆಡ್ ಪಾಸ್ತಾ ಬರುತ್ತೆ. ಸರ್ ಇಲ್ಲಿ ವೈಟ್ ರೈಸು, ಮ್ಯಾಂಗೋ ರಸಮ್ಮು. ನಾವಿಲ್ಲಿ ಮ್ಯಾಂಗೋ ಫ್ರೂಟ್ನೇ ಹಾಕಿ ಮ್ಯಾಂಗೋ ರಸ ಮಾಡಿರೋದು. ಸೊ ಇದು ಓಲ್ಡ್ ಮ್ಯಾಂಗೋ ಫ್ರೂಟ್ ಮತ್ತೆ ಕರ್ಡ್ ರೈಸ್. ವೆರೈಟೀಸ್ ಆಫ್ ಸ್ವೀಟ್ಸ್ ಕೌಂಟರ್ ಇರುತ್ತೆ. ಸೊ ನಿಮಗೆ ಯಾವ್ಯಾವ ಥರ ಸ್ವೀಟ್ಸ್ ಬೇಕು ತಗೊಂಡು ಇಲ್ಲಿ ಟೇಸ್ಟ್ ಮಾಡ್ಬೋದು. ಸರ್ ಇದು ಫ್ರೂಟ್ ಸೆಕ್ಷನ್ನು. ಇದು ಐಸ್ ಕ್ರೀಮ್ ಸೆಕ್ಷನ್ನು. ಮತ್ತೆ ಇದು ಪಾನ್ ಸೆಕ್ಷನ್. ಹನ್ನೊಂದು ತರ ಸ್ವೀಟು, ಯಾವ್ದು ತಿನ್ನೋದು ಯಾವ್ದು ಬಿಡೋದು ಗೊತ್ತೇ ಆಗ್ತಿಲ್ಲ. ಫುಲ್ ಟೆನ್ಷನ್ ಆಗ್ತಾ ಇದೆ. ಕಳಿಸಿಲ್ಲ ಎಲ್ಲ ಬಿಸಿ ಬಿಸಿ ಅಲ್ವಾ, ಅದಕ್ಕೋಸ್ಕರ ತಿಂತಾರೆ ಅಷ್ಟು ಬಂದ್ಬಿಡುತ್ತೆ. ಫೈನಲಿ ಒಂದೊಳ್ಳೆ ಐಫೈ ಮಧ್ಯೆ ಊಟ ಆಯ್ತು. ವೆರೈಟಿ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಸ್ವೀಟ್ ಅಲ್ಲಿ ಒಂದು 10-11 ವೆರೈಟಿ, ನಾವು ಊಟದಲ್ಲಿ ಬೇಜಾನ್ ವೆರೈಟಿ. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತಾನೆ ಗೊತ್ತಾಗ್ತಿರಲಿಲ್ಲ. ಸೊ ನೀವು ನಿಮ್ಮ ಮನೆ ಸಮಾರಂಭಕ್ಕೆ ಏನಾದ್ರು ಕ್ಯಾಟ್ರಿಂಗ್ ಅವ್ರನ್ನ ನೋಡ್ತಾ ಇದ್ರೆ ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಆಫೀಸ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.